ಬಂದಿದ್ದು ಮತ್ತೆ ತಡ ಆಯಿತು ಅಂತ ಗೊತ್ತು. ಅವಾಗ ಆಗ್ತಾ ಇದೆ, ಅದಕ್ಕೆ ಕ್ಷಮೆ ಇರಲಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೇನಪ್ಪ ಎಂಡಿಂಗಲ್ಲಿ ಬಂದು ಹೇಳ್ತಾ ಇದ್ದಾನಲ್ಲ ಅಂತಂದರೆ, ನವಂಬರ್ ಪೂರ್ತಿ ಕನ್ನಡ ರಾಜ್ಯೋತ್ಸವನೇ. ವರ್ಷ ಪೂರ್ತಿ ಆದರೂ ತೊಂದರೆ ಇಲ್ಲ. ನಮ್ಮ ಜೀವನದಲ್ಲಿ ಕನ್ನಡ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರತಿನಿತ್ಯ ಅದನ್ನು ಬಳಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮಲಗಿದ್ದಾಗಲೂ ಅಂದರೆ ಕನಸಲ್ಲೂ ಕೂಡ ಯಾವ ಭಾಷೆ ಬರುತ್ತೋ ಅದೇ ನಮ್ಮ ಭಾಷೆ. ನಾವು ಕನ್ನಡ ಪರ ಆದರೆ ಕನ್ನಡನೂ ನಮ್ಮ ಪರ ಆಗುತ್ತೆ. ಎಲ್ಲರೂ ಹೇಳೋ ಥರ ಕನ್ನಡನ ಉಳಿಸೋದು ಬೇಕಾಗಿಲ್ಲ, ಬಳಸಿದ್ರೆ ಉಳ್ಕೊಳ್ಳುತ್ತೆ. ಕನ್ನಡ ಬೆಳವಣಿಗೆಗೆ ಬಳಕೆನೇ ಕಾರಣ. ಆ ಬಳಕೆ ಏನಾದ್ರು ಕಮ್ಮಿ ಆದರೆ ಕನ್ನಡ ಕನ್ನಡಿಗರು ಎರಡೂ ಕಮ್ಮಿ ಆದಂಗೆ. ಇದು ಆಗದೆ ಇರಲಿ ಅಂತ ಕೇಳ್ಕೊಳ್ತಾ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಮತ್ತೆ ಹೇಳ್ತಾ, ಹಾಗಾದರೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ತುಂಬ ದಿನ ಆಗಿರೋ ಕಾರಣ ಇವತ್ತು ಪರ್ಟಿಕ್ಯುಲರ್ ಕಂಟೆಂಟ್ ಅಂತ ಅನ್ನೋಕ್ಕಿಂತ ಒಂದಷ್ಟು ಮಾತುಕತೆ ಅಂತ ಹೇಳ್ಬೋದು. ರೀಕ್ಯಾಪ್ ಅಥವಾ ಅಪ್ಡೇಟ್ಸ್. ಕಾಂತಾರ ಚಾಪ್ಟರ್ 1 ನೋಡಿದ್ರಿ, OTTಗೂ ಕೂಡ ಬಂತು. ಆದರೆ ಥಿಯೇಟರ್ನಲ್ಲಿ ಇಷ್ಟ ಆಯ್ತಾ, OTTನಲ್ಲಿ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಎರಡೂ ಕಡೆ ಒಂದೇ ಫೀಲಿಂಗ್ ಕೊಡೋದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರುತ್ತೆ. ನನಗೆ ಪರ್ಸ್ನಲಿ OTTಲಿ ನೋಡಿದಾಗ ಇಷ್ಟ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ರೀಸನ್ ಸಮೇತ ಒಂದು ವಿಡಿಯೋ ಬರ್ಬೋದು, ನೋಡೋಣ. ಆದರೆ ನಿಮಗೆ ಹೇಗೆ ಅನ್ನಿಸ್ತು ರೀಸನ್ ಜೊತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್, ಡೆವಿಲ್ ಕಡೆಯಿಂದ 2 ಸಾಂಗ್ಸ್ ಬಂತು. ಅದರಲ್ಲಿ ಒಂದು ತುಂಬ ಇಷ್ಟ ಆಯಿತು. ಒಂದು ಟೈಟಲ್ ಟ್ರ್ಯಾಕ್ ಅಂತ ಅನಿಸುತ್ತೆ, ಇನ್ನೊಂದು ಒಂದೇ ಒಂದು ಸಲ ಒಂದು ರೊಮ್ಯಾಂಟಿಕ್ ಸಾಂಗ್. ಒಂದೇ ಒಂದು ಸಲ ಸಾಂಗ್ ತುಂಬಾ ಇಷ್ಟ ಆಯಿತು, ಕ್ಯಾಚಿಯಾಗಿ ಕೂಡ ಇದೆ. ಇನ್ನೊಂದು ಸಾಂಗ್ ಏನು ಬಂತು ಅದಿನ್ನೂ ಬೆಟರ್ ಇರ್ಬೋದಿತ್ತು, ಚೆನ್ನಾಗಿ ಸೌಂಡಿಂಗ್ ಇರ್ಬೋದಿತ್ತು ಅಂತ ಅನಿಸುತ್ತೆ. ನನಗೆ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ ಅಂತ ಹೇಳ್ತೀನಿ. ಬಟ್ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ಬೋದು. ಇನ್ನು ನೆಕ್ಸ್ಟ್, ಮಾರ್ಕ್ ಕಡೆಯಿಂದ ಕೂಡ ಒಂದು ಸಾಂಗ್ ಬಂತು. ಕಿಚ್ಚ ಸುದೀಪ್ ಅವರ ಮಾರ್ಕ್ ಮೂವಿ ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದೆ. ಡೆವಿಲ್ ಕೂಡ ಅಷ್ಟೇ. ದಾದಾ ಯಾರು ಗೊತ್ತಾ ಸಾಂಗ್ ತುಂಬ ಕ್ಯಾಚಿಯಾಗಿತ್ತು, ಇಂಪ್ರೆಸಿವ್ ಆಗಿತ್ತು, ಚೆನ್ನಾಗಿತ್ತು. ಸೈಕೋ ಸೈತಾನ್ ಒಂದು ಮೋಡಿ ಅಂತೂ ಮಾಡಿದೆ. ಸೈಕೋ ಸೈತಾನ್ ಹಾಗೆ ಒಂದೇ ಒಂದು ಸಲ ಡೆವಿಲಿಂದ 2 ಕೂಡ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೀನಿ. 2 ಕೂಡ ಅದೇ ಲೆವೆಲ್ಗೆ ಇಷ್ಟ ಆಗಿದೆ. ಒಂದು ಸೂದಿಂಗ್ ಆದರೆ ಇನ್ನೊಂದು ಎನರ್ಜಿ. ಇನ್ನು ನೆಕ್ಸ್ಟ್, 45 ಕಡೆಯಿಂದ ಒಂದು ಸಾಂಗ್ ಬಂತು, ಆಫ್ರೋ ಬೀಟ್ಸ್ ಇರೋಂಥ ಸಾಂಗ್. ಶಿವರಾಜ್ ಕುಮಾರ್, ರಾಜ್ ಬಿ ಶೆಟ್ಟಿ ಹಾಗೆ ಉಪೇಂದ್ರ ಅವರು ನಟಿಸ್ತಾ ಇರೋದು. ಅರ್ಜುನ್ ಜನ್ಯಾರ ನಿರ್ದೇಶನದಲ್ಲಿ. ಅವರ ಸಿಗ್ನೇಚರ್ ಸ್ಟೆಪ್ಸ್ ಕೂಡ ಬರುತ್ತೆ ಸಾಂಗ್ನಲ್ಲಿ. ಒಂದು ಪ್ರಮೋಷನಲ್ ಸಾಂಗ್ ಥರ ಕಾಣಿಸ್ತು, ಹಾಗೆ ಫಿಲಮಲ್ಲಿ ಕೂಡ ಇರುತ್ತಾ ನೋಡಬೇಕು. ಇಂಪ್ರೆಷನ್ ವೈಸ್ 50-50 ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು ಅಂತಲೂ ಇಲ್ಲ, ತುಂಬ ಇಷ್ಟ ಆಗಲಿಲ್ಲ ಅಂತಲೂ ಇಲ್ಲ. ಮೇ ಬಿ ಅದರ ವರ್ಲ್ಡ್ ಗೊತ್ತಾದಾಗ ಅದು ಇಷ್ಟ ಆಗ್ಬೋದು. ಬೇರೆಯವ್ರ ಒಪಿನಿಯನ್ ಕೇಳಿದಾಗಲೂ ಕೂಡ ಹೀಗೆ ಬಂತು. ನಿಮ್ಮ ಒಪಿನಿಯನ್ ಬೇರೆ ಇದ್ದರೆ ತಿಳಿಸಿ. ಇನ್ನು ನವಂಬರ್ ಲೇಟೆಸ್ಟ್ ರಿಲೀಸಸ್ ನೋಡಿದ್ರೆ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಫುಲ್ ಮೀಲ್ಸ್, ದ ಟಾಸ್ಕ್, ರಾಧೆಯ, ಗಿಡುಗ, ಹಾಗೆ ಎಂಡಿಂಗಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಮಾರ್ನಮಿ, ಫ್ಲರ್ಟ್, GST, ಪಾಠಶಾಲಾ, ನಾಯಿ ಇದೆ ಎಚ್ಚರಿಕೆ, ಜೊತೆಗೆ ಶಿವರಾಮ್ ಕಾರಂತ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನು. ಇದಿಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಚಾಮನದುಡಿ ಕಾದಂಬರಿ ಆಧಾರಿತ ಸಿನಿಮಾ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನು ಆಗಿದೆ. ಇದಿಷ್ಟರಲ್ಲಿ ನೀವ್ಯಾವುದು ಹೋಪ್ಸ್ನ ಇಟ್ಕೊಂಡಿದ್ರಿ, ಆ ರೀತಿ ಯಾವುದು ಪರ್ಫಾರ್ಮ್ ಮಾಡಿದೆ ಅದನ್ನು ತಿಳಿಸಿ. ಇನ್ನು ಕೊಲಾಬ್ರೇಷನ್ ಬಗ್ಗೆ ಬಂದರೆ, ಏರ್ಟೆಲ್ ಜೊತೆ ಮಾರ್ಕ್ ಕೊಲಾಬ್ರೇಟ್ ಆಗಿದೆ. ಇಂಡಿಯಾದ ಒಂದು ಟಾಪ್ ಟೆಲಿಕಾಂ ಕಂಪ್ನಿ ಆದಂಥ ಏರ್ಟೆಲ್ ಜೊತೆಗೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕೊಲಾಬ್ರೇಟ್ ಆಗಿದೆ. ಇದರಿಂದ ಮಾರ್ಕೆಟಿಂಗ್ ಕೂಡ ಒಂದು ರೀತಿ ಸುಲಭ ಆಗುತ್ತೆ ಆ್ಯಂಡ್ ತುಂಬ ವೈಡ್ ಆಗಿ ರೀಚ್ ಆಗುತ್ತೆ. ಇದೊಂದು ಒಳ್ಳೆಯ ವಿಷಯ ಒಂದು ಕನ್ನಡ ಸಿನಿಮಾಗೆ, ಒಂದು ಕನ್ನಡ ಇಂಡಸ್ಟ್ರಿಗೆ. ಇನ್ನು ಹೋದ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ RCB ಜೊತೆ ಹೊಂಬಾಳೆ ಕೊಲಾಬ್ರೇಟ್ ಆಗಿತ್ತು. ಅದರಿಂದ ಒಂದಷ್ಟು ಪ್ರಮೋಷನ್ಗಳು ಕೂಡ ನಡೀತು. ಆದರೆ ಈಗ ಹೊಸ ಸುದ್ದಿ ಏನು ಅಂದರೆ, RCBಯ ಹೊಸ ಓನರ್, ಆ ಫ್ರಾಂಚೈಸಿಯ ಹೊಸ ಓನರ್ ಹೊಂಬಾಳೆ ಫಿಲಮ್ಸ್ ಅಂತ. RCBಗೆ ಇರೋ ಕ್ರೇಜ್ ಗೊತ್ತಿದೆ, ಹೊಂಬಾಳೆ ಫಿಲಮ್ಸ್ ಮಾಡುವಂಥ ಫಿಲಮ್ಸ್ ಕೂಡ ಗೊತ್ತಿದೆ. ಹೀಗಾಗಿ ಇದೆರಡು ಕೊಲಾಬ್ರೇಟ್ ಆದರೆ, ಈ ಫ್ರಾಂಚೈಸಿ ಓನರ್ ಹೊಂಬಾಳೆ ಆದರೆ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ಕನ್ನಡ ಪ್ಲೇಯರ್ಸ್ ಅಂತೂ ಇಲ್ಲ, ಅಟ್ಲೀಸ್ಟ್ ಕನ್ನಡದ ಒಂದು ಸಂಸ್ಥೆ ಓನ್ ಮಾಡಲಿ. ಇನ್ನು ನೆಕ್ಸ್ಟ್,
ರಾಜಮೌಳಿ ಹಾಗೆ ಮಹೇಶ್ ಬಾಬು ಅವರ ಸಿನಿಮಾಗೆ ವಾರಣಾಸಿ ಅಂತ ಟೈಟಲ್ ಇಟ್ಟಿದ್ದಾರೆ. ಇದರಲ್ಲಿ ಪ್ರಿಯಾಂಕಾ ಚೋಪ್ರಾ ಕೂಡ ಕಮ್ಬ್ಯಾಕ್ ಮಾಡ್ತಿದ್ದಾರೆ ಇಂಡಿಯನ್ ಸಿನಿಮಾಗೆ. ಹೋಗಿ ಬಂದು ರಾಜಮೌಳಿಯವರು ಕೂಡ ಒಂದು ಕಾಂಟ್ರವರ್ಸಿನಲ್ಲಿ ಸಿಗಾಕೊಂಡಿದ್ದಾರೆ. ಅದು ಹನುಮಂತನ ವಿಷಯಕ್ಕೆ. ನೋಡೋಣ ಇದು ಸಿನಿಮಾ ರೀತಿಯಲ್ಲಿ ಯಾವ ಥರ ಟರ್ನ್ ಆಗುತ್ತೆ ಅಂತ, ಅಥವಾ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಜೈಲರ್ 2. ಈ ಸಿನಿಮಾಗೆ ಒಂದು ದೊಡ್ಡ ಹೈಪ್ ಇದೆ. ಇದರಲ್ಲಿ ರಜನಿಕಾಂತ್ ಅವರ ಜೊತೆ ಶಿವಣ್ಣ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಲೇಟೆಸ್ಟ್ ನ್ಯೂಸ್ ಅಂದರೆ ಕನ್ನಡದಿಂದ ಮೇಘನಾ ರಾಜ್ ಅವರು ಕೂಡ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಬಟ್ ತಮಿಳ್ ಇಂಡಸ್ಟ್ರಿನಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತೆ. ಬಟ್ ಸ್ಟಿಲ್ ಮೇಘನಾ ರಾಜ್ ಅವರು ಮತ್ತೆ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು, ಫಿಲಮ್ ಇಂಡಸ್ಟ್ರಿಗೆ ಕಾಲಿಡ್ತಿರೋದು ಒಳ್ಳೆಯ ವಿಷಯನೇ. ಈ ಎಲ್ಲ ಸುದ್ದಿಗಳ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.